ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವಾಗ ಶೇರ್ ಮಾಡ್ತಿರೋ ರೆಸಿಪಿ ಬಂದು ತರಕಾರಿ ಭಾತ್ ಅಥವಾ ವೆಜಿಟೇಬಲ್ ಪಲಾವ್. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಬಾಣಲಿ ಇಟ್ಕೊಂಡು ಅದಕ್ಕೆ 4-5 ಟೀ ಸ್ಪೂನ್ ಆಯಿಲ್ ಹಾಕ್ಕೊತಿದ್ದೀನಿ. ನಾನಿಲ್ಲಿ ಈ ಇಬ್ಬರಿಗೆ ಮಾಡ್ತಿರೋದು, ಆದ್ದರಿಂದ 1 ಗ್ಲಾಸ್ ಅಕ್ಕಿ ಕ್ವಾಂಟಿಟಿಯಲ್ಲಿ ನಾನು ಮಾಡ್ತಿರೋದು. ಇವಾಗ ಎಣ್ಣೆ ಬಿಸಿ ಆದಮೇಲೆ ಸ್ಪೈಸಸ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಮಾಮೂಲಿ ಪಲಾವ್ ಸ್ಪೈಸಸ್ ಇರುತ್ತಲ್ಲ, ಪಲಾವ್ ಎಲೆ, ಮೊಗ್ಗು, ಮರಾಠಿ ಮೊಗ್ಗು, ಅನಾನಸ್ ಹೂವು, ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು ಸ್ವಲ್ಪ, ಅದೆಲ್ಲ ಬಿಸಿ ಆದಮೇಲೆ ಫ್ರೈ ಆದಮೇಲೆ ಈಗ ಈರುಳ್ಳಿ ಸೇರಿಸ್ಕೊತಿದ್ದೀನಿ. ನಾನು 3 ಮೀಡಿಯಮ್ ಗಾತ್ರದ ಈರುಳ್ಳಿನ ಸೇರಿಸ್ಕೊತಿದ್ದೀನಿ. ಈರುಳ್ಳಿ ಹಾಕಿ ಆದಮೇಲೆ ನಾನಿಲ್ಲಿ ಬಟಾಣಿನ ಆ್ಯಡ್ ಮಾಡ್ಕೊತಿದ್ದೀನಿ. ನೀವೇನಾದ್ರು ಬಟಾಣಿ ನೆನೆಸಿಲ್ಲ ಅಂದರೆ ಪಲಾವ್ ಮಾಡೋಕ್ಕೂ 2 ಅವರ್ ಮೊದಲೇ ಬಿಸಿನೀರಿಗೆ ಬಟಾಣಿನ ಹಾಕಿ ನೀವು ಲಿಡ್ ಕ್ಲೋಸ್ ಮಾಡಿ ಇಡೋದ್ರಿಂದ 2 ಅವರ್ಸಲ್ಲಿ 8 ಅವರ್ಸಲ್ಲಿ ಎಷ್ಟು ನೆಂದಿರುತ್ತೋ ಅಷ್ಟು ನೆಂದಿರುತ್ತೆ. ಹಿಂದಿನ ದಿನವೇ ನೆನೆ ಹಾಕಿದರೆ ಫೈನ್. ನೆನೆ ಹಾಕಿಲ್ಲ ಅಂತ ಅಂದರೆ ನೀವು ಈಗ ಬಿಸಿನೀರಲ್ಲಿ ಹಾಕೋದ್ರಿಂದ, ಬಿಸಿನೀರು ಅಂದರೆ ಫುಲ್ಲು ಹೊಗೆ ಬರ್ತಾ ಇರಬೇಕು, ಕುದೀತಾ ಇರೋ ನೀರಿಗೆ ಹಾಕಿ ಲಿಡ್ ಕ್ಲೋಸ್ ಮಾಡಿಬಿಟ್ರೆ 2 ಅವರ್ಸ್ಗೆ ಫುಲ್ಲು ಅದೆಷ್ಟು ಕಾಳು ನೆಂದಿರುತ್ತೋ ಅಷ್ಟು ನೆಂದ್ಬಿಟ್ಟಿರುತ್ತೆ. ಇವಾಗ ಚೆನ್ನಾಗಿ ಎಲ್ಲನೂ ಫ್ರೈ ಮಾಡಬೇಕಾಗುತ್ತೆ. ನೋಡಿ, ಈರುಳ್ಳಿ ಸ್ವಲ್ಪ ಬ್ರೌನ್ ಆಗೋವರೆಗೂ ನಾನು ಫ್ರೈ ಮಾಡ್ಕೊತಿದ್ದೀನಿ. ನಾನಿಲ್ಲಿ ನೆಕ್ಸ್ಟ್ ತರಕಾರಿ ಆ್ಯಡ್ ಮಾಡ್ಕೊತಿದ್ದೀನಿ. ಯಾವ್ಯಾವ ತರಕಾರಿ ಹಾಕಿದ್ದೀನಿ ಅಂದರೆ ಕ್ಯಾರೆಟ್, ಬೀನ್ಸ್, ಆಲೂಗೆಡ್ಡೆ ಮತ್ತು ಗೆಡ್ಡೆಕೋಸು ಹಾಕ್ಕೊಂಡಿದ್ದೀನಿ. ಗೆಡ್ಡೆಕೋಸು ಹಾಕಿದ್ರೆ ಎಕ್ಸ್ಟ್ರಾ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಬರುತ್ತೆ ಅನ್ನೋ ರೀಸನ್ನಿಗೆ. ನಿಮ್ಗೆ ಅದು ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೊಬೋದು. ನೀವು ದಪ್ಪ ಮೆಣಸಿನ್ಕಾಯಿ ಕೂಡ ಹಾಕ್ಕೊಬೋದು. ದಪ್ಪ ಮೆಣಸಿನ್ಕಾಯಿ ಅಂದರೆ ಕ್ಯಾಪ್ಸಿಕಮ್, ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೊಬೋದು. ಈಗ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಈಗ ಸ್ವಲ್ಪ ಉಪ್ಪು ಹಾಕಿ ನಾನು ಫ್ರೈ ಮಾಡ್ಕೊತಿದ್ದೀನಿ. ಕೆಲವ್ರು ಇಷ್ಟಪಡಲ್ಲ ಒಗ್ಗರಣೆಗೆ ಉಪ್ಪು ಹಾಕೋದ್ರಿಂದ, ಆದ್ದರಿಂದ ನಾನಿಲ್ಲಿ ಉಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಏನಕ್ಕೆ ಜಾಸ್ತಿ ಬೇಯಿಸಬೇಕು ಎಣ್ಣೆಯಲ್ಲೇ ತರಕಾರಿನ ಅಂತ ಅಂದರೆ, ಎಣ್ಣೆ ಎಷ್ಟು ನೀರು ಹಿಂಗುತ್ತೋ ಎಣ್ಣೆಯಲ್ಲಿ ಅಷ್ಟು ಟೇಸ್ಟಿಯಾಗಿರುತ್ತೆ ತರಕಾರಿ, ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೀವು ಜಾಸ್ತಿ ಹುರಿದೆ ಹಾಗೇ ಹಾಕ್ಬಿಟ್ರೆ ಅಷ್ಟು ಟೇಸ್ಟ್ ಬರೋಲ್ಲ. ನಿಮಗೆ ಟೈಮ್ ಇಲ್ಲ ಅಂತ ಅಂದರೆ ಪರವಾಗಿಲ್ಲ, ಹಾಗೆ ಮಾಡಿ. ಟೈಮ್ ಇತ್ತು ಅಂದರೆ ಈ ಥರ ಚೆನ್ನಾಗಿ ತರಕಾರಿನ ರೋಸ್ಟ್ ಮಾಡ್ಕೊಳ್ಳಿ. ಈಗ ರೋಸ್ಟ್ ಆಗಿದೆ, ಅದಕ್ಕೆ ನಾನು ಪೇಸ್ಟ್ ಹಾಕ್ಕೊತಿದ್ದೀನಿ. ಈ ಪೇಸ್ಟ್ ಹಾಕ್ಕೊಳ್ಳೋಕ್ಕೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಈ 5 ಮಿಕ್ಸ್ ಮಾಡಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ತರಿ ರುಬ್ಕೊಳ್ಳೋಕೆ ಹೋಗಬೇಡಿ, ಕ್ಲೀನಾಗಿ ಫೈನ್ ಪೇಸ್ಟ್ ಆಗೋ ಥರ ರುಬ್ಕೊಳ್ಳಿ. ತರಿ ರುಬ್ಬಿದ್ರೆ ನಾನು ಪ್ರತಿ ಸಲ ಹೇಳೋ ಹಾಗೇನು ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ, ಎದೆ ಉರಿಯೋದು, ಹೊಟ್ಟೆ ಉರಿಯೋದು, ಆ ಥರ. ಆದ್ದರಿಂದ ಫೈನ್ ಪೇಸ್ಟ್ ಮಾಡಿಕೊಂಡು ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದೆಲ್ಲ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನಿಲ್ಲಿ ಟೊಮೆಟೊ ಆ್ಯಡ್ ಮಾಡ್ಕೊತಿದ್ದೀನಿ. ಇಲ್ಲಿ 4 ಮೀಡಿಯಮ್ ಗಾತ್ರದ ಟೊಮೆಟೊನ ಆ್ಯಡ್ ಮಾಡ್ಕೊತಿದ್ದೀನಿ. ನಿಮಗೆ ನಿಂಬೆಹಣ್ಣು ಕೂಡ ನೀವು ಹಾಕ್ತೀನಿ ಅಂತ ಅಂದರೆ ಟೊಮೆಟೊನ ಕಮ್ಮಿ ಹಾಕ್ಕೊಂಡು ಲಾಸ್ಟಿಗೆ ಫೈನಲ್ಲಿಗೆ ನಿಂಬೆಹಣ್ಣು ಹುಳಿ ಹಿಂಡಿ ನೀವು ಲಿಡ್ನ ಕ್ಲೋಸ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಯಾವುದೇ ರೀತಿ ಟೊಮೆಟೊನ ಆ್ಯಡ್ ಮಾಡ್ತಿಲ್ಲ, ಆದ್ದರಿಂದ ನಿಂಬೆಹಣ್ಣನ್ನ ಆ್ಯಡ್ ಮಾಡ್ತಿಲ್ಲ, ಆದ್ದರಿಂದ ನಾನು ಟೊಮೆಟೊನ 4 ತೊಗೊಂಡಿದ್ದೀನಿ. ಈಗ ಪೇಸ್ಟ್ನೆಲ್ಲ ಹಾಕಿ ಅದು ಫ್ರೈ ಆಗಬೇಕಾದ್ರೇ ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಹಳದಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನೋಡಿ, ನಿಮ್ಗೆ ಇದು ಬೇಡ ಅಂತ ಅಂದರೆ ನೀವು ಪೇಸ್ಟ್ ರುಬ್ಬಬೇಕಾದ್ರೇ ಚಕ್ಕೆ ಲವಂಗನ ನೀವು ಹಾಕ್ಕೊಂಡು ರುಬ್ಬಿದ್ರೆ ಈ ಥರ ಸ್ಪೈಸಸ್ನ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಈಗೆಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಡ್ತಿದೆ ಅಲ್ವಾ. ಇವಾಗ ನಾನು ನೀರು ಹಾಕ್ಕೊತಿದ್ದೀನಿ. ನಾನಿಲ್ಲಿ ಬಿಸಿನೀರು ಹಾಕ್ಕೊತಿದ್ದೀನಿ. ಬಿಸಿನೀರು ಹಾಕೋದ್ರಿಂದ ಬೇಗ ಆಗುತ್ತೆ ಅನ್ನೋ ರೀಸನ್ನಿಗೆ ಹಾಕ್ಕೊತಿದ್ದೀನಿ. ಬಿಸಿನೀರು ಹಾಕಿ ಆದಮೇಲೆ ನಾನಿಲ್ಲಿ ಅಕ್ಕಿನ ಆ್ಯಡ್ ಮಾಡ್ಕೊತಿದ್ದೀನಿ. ನಾನು ನಿಮ್ಗೆ ಹೇಳ್ದಾಗಲೇ 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಇದು ನಾರ್ಮಲ್ ರೈಸ್ ಇದ್ದು, ನಿಮ್ಗೆ ಯಾವ ರೈಸ್ ಬೇಕು ನೀವು ಆ ರೈಸ್ನ ಹಾಕ್ಕೊಂಡು ಮಾಡ್ಕೊಳ್ಳಿ. ನೋಡಿ, ನಾನಿವಾಗ ಎಲ್ಲ ಮಿಕ್ಸ್ ಮಾಡ್ತಿದ್ದೀನಿ. ಈಗ ಟೇಸ್ಟ್ ನೋಡಿ, ಉಪ್ಪು ಸರಿಯಾಗಿದೆಯಾ, ಖಾರ ಸರಿಯಾಗಿದೆಯಾ ಚೆಕ್ ಮಾಡ್ಕೊಳ್ಳಿ. ಉಪ್ಪೇನಾದ್ರು ಕಮ್ಮಿ ಇತ್ತು ಅಂದರೆ ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ನೀವು ಖಾರ ಬೇಕು ಅಂತ ಅಂದರೆ ನೀವು ಇವಾಗ ಸ್ವಲ್ಪ ಅಚ್ಕಾಡಿ ಪುಡಿ ಕೂಡ ಸೇರಿಸ್ಕೊಬೋದು. ನೆಕ್ಸ್ಟ್ ನೀವೇನಾದ್ರು ನಿಂಬೆಹಣ್ಣು ಹಾಕ್ತೀನ ಅಂತ ಅಂದರೆ ಈಗ ಈ ಪ್ರೋಸೆಸ್ಸಲ್ಲಿ ನಿಂಬೆಹಣ್ಣ ಹಿಂಡಿ ಎಲ್ಲ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಬೇಕಾಗತ್ತೆ. 2 ವಿಷಲ್ ಸಾಕು, ತುಂಬ ವಿಷಲ್ ಓಡಿಸೋ ಅವಶ್ಯಕತೆ ಇಲ್ಲ. ನಿಮಗೆ ತೀರಾ ಟೈಮ್ ಇಲ್ಲ ಅಂತ ಅಂದರೆ 2 ವಿಷಲ್ನ ಕೂಗಿಸಿ ನೀವು ಅದನ್ನ ತಣ್ಣೀರು ಪಾಟೊಳಗೆ ಇಡೋದ್ರಿಂದ ಬೇಗ ಕೂಲ್ ಆಗುತ್ತೆ ಅನ್ನೋ ರೀಸನ್ಗೆ ಹೇಳ್ತಾಯಿದ್ದೀನಿ. ಈಗ ನೋಡಿ, ಲಿಡ್ ಓಪನ್ ಮಾಡಿದ್ರೆ ಫೈನಲಾಗಿ ಪಲಾವ್ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ ತುಂಬ ಟೇಸ್ಟಿಯಾಗಿತ್ತು. ನಮ್ಮ ಮನೆಯವರೆಲ್ಲ ತುಂಬ ಇಷ್ಟಪಟ್ಟು ತಿಂದರು. ಇದೇ ಥರದ ಹೆಚ್ಚಿನ ಫುಡ್ ಕಂಟೆಂಟ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.